ನಾನು ಪ್ರೀತಿ ಅನ್ನೋ ಹುಡುಗಿನ ಇಷ್ಟಪಟ್ಟು ಸೆಪ್ಟೆಂಬರ್ 10ನೇ ತಾರೀಕು ಮದುವೆಯಾಗಿ ಮನೆಗೆ ಕರ್ಕೊಂಡ್ಬಂದಿದ್ದೆ. ಆವಾಗ ನಮ್ಮ ತಂದೆ ತಾಯಿ ಆಮೇಲೆ ಹುಡುಗಿ ತಂದೆ ತಾಯಿನೂ ಏನೂ ತೊಂದರೆ ಮಾಡದೆ ಮನೆ ಒಳಗೆ ಸೇರಿಸ್ಕೊಂಡ್ರು. ಏನೂ ಪ್ರಾಬ್ಲಮ್ ಆಗಿಲ್ದಂಗೆ ಸೇರಿಸ್ಕೊಂಡ್ರು. ಸೇರಿಸ್ಕೊಂಡಾದ್ಮೇಲೆ ನಮ್ಮ ಕುಟುಂಬದವರು ಒಂದು ನಮ್ಮದು 30 ಮನೆ ಕುಟುಂಬ ಸರ್. ಆ 30 ಮನೆ ಕುಟುಂಬದಲ್ಲಿ ಅವರೆಲ್ಲ ನನ್ನ ಮದುವೆಗೆ ಎಲ್ಲರೂ ಬಂದಿದ್ದರು. ಸ್ವಲ್ಪ ಅರ್ಧ ಜನ ಬಂದಿದ್ದರು, ಅರ್ಧ ಜನ ಬಂದಿರಲಿಲ್ಲ. ಆಮೇಲೆ ಎಲ್ಲ ಬಂದೆಲ್ಲ ಹೋದರು. ಆಮೇಲೆ ಸ್ವಲ್ಪ ದಿನ 1-2 ದಿನ ಆದಮೇಲೆ ಬಂದಂತಾರೆ ಲಾಸ್ಟಿಗೆ ಆ ಹುಡುಗಿ ಹೊಲೇರು ಹುಡುಗಿ ಮಾದ್ರು ಹುಡುಗಿ ಅಂತೇಳಿ ನಮ್ಮನ್ನು ಕಡೆಗಣಿಸೋಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಕೈ ಮಾತಾಡೋದೆಲ್ಲ ಬಿಟ್ಟರು. ಹಂಗೆ ಆಗ್ತಿದ್ದಂಗೆ ಅಂಗಡಿ ಬರೋದು ನಿಲ್ಲಿಸಿದ್ರು. ಆಮೇಲೆ ನಮ್ಮ ಅಪ್ಪಾಜಿಯವರಿಗೆಲ್ಲ ನಿನ್ನ ಮಗು ನೀನು ಹೊರಗೆ ಹಾಕು, ನಿನ್ನ ಜಾತಿಯಿಂದ ಹೊರ ಹಾಕು, ಮನೆಯಿಂದ ಹೊರಗೆ ಹಾಕು ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ನಮ್ಮ ಅಪ್ಪಾಜಿಯವರಿಗೆ ಸ್ವಲ್ಪ ಬೇಜಾರಾಯಿತು, ಮಗುನ ಹೇಗೆ ಹೊರ ಹಾಕೋದು ಅಂತೇಳಿ. ಹಂಗಾಗ್ತಿದ್ದಂಗೆ ನಮ್ಮ ಅಪ್ಪಾಜಿಯವ್ರ ಜೊತೆಗೆ ನಮ್ಮ ಚಿಕ್ಕಪ್ಪದಿರೋ ಅಪ್ಪಾಜಿ ತಮ್ಮದಿರು ಇಬ್ಬರು ಇದ್ದಾರೆ. ಆಮೇಲೆ ನಮ್ಮ ಅಪ್ಪಾಜಿ ಚಿಕ್ಕಪ್ಪದಿರು ಒಬ್ಬರಿದ್ದರು. ಅವ್ರು 4 ಜನ ನಮ್ಮ ಜೊತೆ ಒಂದು ಸ್ವಲ್ಪ ಸಂಬಂಧದ ಇದ್ದರು, ಹತ್ತಿರದ ಇದ್ದರು. ಅದಕ್ಕೋಸ್ಕರ ಅವರು ಇವ್ರನ್ನೂ ಹೊರ ಹಾಕಿದ್ದಾರೆ. ನಮ್ಮ ಜೊತೆ ಅವ್ರು 3 ಜನನೂ ಹೊರ ಹಾಕಿದ್ದಾರೆ. ಅವ್ರ ಮನೆಗೂ ಯಾರೂ ಹೋಗ್ತಾ ಇಲ್ಲ, ನಮ್ಮ ಮನೆಗೂ ಯಾರೂ ಬರ್ತಾ ಇಲ್ಲ. ಹಂಗೆ ನಮ್ಮ ಕೈಗೆ ಯಾರು ಮಾತಾಡಿದರೆ ಅವ್ರಿಗೆ ದಂಡ ವಿಧಿಸ್ಬೇಕು ಅಂತೇಳಿ ಮಾತಾಡಿದ್ದಾರೆ. ನಮ್ಮ ಕೈ ಮಾತಾಡಿದ್ದನ್ನು ಯಾರು ಹಿಡ್ಕೊಟ್ಟರಿಗೆ ಪ್ರೋತ್ಸಾಹ ಧನದ ರೂಪದಲ್ಲಿ ದುಡ್ಡು ಕೊಡ್ತೀವಿ ಅಂಥೇಳಿ ಮಾತಾಡಿದ್ದಾರೆ ಸರ್. ಅದು ನಮ್ಮ ಕೈ ಮಾತಾಡಿದವರಿಗೆ 1000 ರೂಪಾಯಿ ದಂಡ ಹಾಕ್ತಾರಂತೆ. ನಮ್ಮ ಕೈ ಮಾತಾಡಿದವ್ರನ್ನ ಹಿಡ್ಕೊಟ್ಟವರಿಗೆ 500 ರೂಪಾಯಿ ದಂಡ ಹಾಕ್ತಾರಂತೆ. ಆ ರೀತಿಯಾಗಿ 22ನೇ ತಾರೀಕು ಶುಕ್ರವಾರ ಡಿಸೆಂಬರ್ 22ನೇ ತಾರೀಕು ವಿಜಯ ಸನ್ ಆಫ್ ಹಾಲೇಶಪ್ಪ ಅನ್ನೋರ ಮನೇಲಿ ನಮ್ಮ ಕುಟುಂಬದವರೆಲ್ಲ 30 ಮನೆ ಕುಟುಂಬದವರು ಸೇರಿಕೊಂಡು, ಅದ್ರ ಜೊತೆಗೆ ನಮ್ಮ ಜಾತಿ ಜನಾಂಗದವರು ಇಂಪಾರ್ಟೆಂಟ್ ಆದಂಥ ವ್ಯಕ್ತಿಗಳು ಸೇರಿಕೊಂಡು ತೀರ್ಮಾನ ಮಾಡಿ ಹೋಗಿದ್ದಾರೆ ಸರ್. ಆ ನೋವನ್ನು ಕೇಳಿ ನನ್ನ ಮಿಸ್ಸಸ್ ಪ್ರೀತಿಯವರು ಏನು ಮಾಡಿದ್ದಾರೆ ಅಂದರೆ, ಇಷ್ಟೆಲ್ಲ ನಾನು ಬಂದಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ನಿಮ್ಮೂರಲ್ಲಿ, ನಿಮ್ಮ ಕುಟುಂಬದವರು ಅಂತ ತಿಳ್ಕೊಂಡು ಬೇಜಾರಾಗಿ ನಾನು ಮತ್ತು ನಮ್ಮ ಮಿಸ್ಸಸ್ ಇಬ್ಬರು ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಹಿಂಗೆಲ್ಲ ಆಗಿದ್ದಕ್ಕೆ ಬೇಜಾರಾಗ್ತಾಯಿದೆ ಸರ್. ಎಲ್ಲರ ಮನೇಲೂ ಇದೇ ಥರ ಇದೆ, ಎಲ್ಲ ಕುಟುಂಬದಲ್ಲೂ ಇದೇ ಥರ ಇದೆ. ನಮಗೆ ಮಾತ್ರ ಯಾಕೆ ಈ ಥರ ಮಾಡ್ತಿದ್ದಾರೆ ಅವರು? ಹೀನಾಯ ಜಾತಿ ಹುಡುಗಿನ ಮದುವೆಯಾಗಿ ಬಂದಿದೆಯಾ ನೀನು ಅಂತೇಳಿ ಯಾರೂ ಮಾತಾಡ್ತಾ ಇಲ್ಲ ಸರ್. ಅದೇ ನಮಗೆ ತೊಂದರೆ ಆಗ್ತಾ ಇರೋದು. ಹೌದು ಸರ್, ಜಾತಿ ವ್ಯವಸ್ಥೆ ಮೊದಲು ಇದು ಖಂಡನೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.